ಬ್ಯಾನರ್ ಇಂದ ಶುರುವಾದ ಗಲಾಟೆ ಬ್ಲಡ್ ತನಕ ಬಂದು ನಿಂತ್ಕೊಂಡಿದ್ದು ಯಾಕೆ? ಇದ್ರ ಬಗ್ಗೆ ಡೀಟೇಲ್ಸ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ರೆಡ್ಡಿ ವರ್ಸಸ್ ರೆಡ್ಡಿ ರಕ್ತ ರಾಜಕೀಯ ಆಗೋಗಿದೆ. ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಅಸಲಿ ಕಾರಣ ಈ ಬ್ಯಾನರ್ ವಿಚಾರ. ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಅಸಲಿ ಕಾರಣ ಏನು ಅಂದ್ರೆ ಬ್ಯಾನರ್ ಕಟ್ಟೋದು. ಈ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ಭರತ್ ಶೆಟ್ಟಿ ಇದ್ದಂತಹ ಫೋಟೋ ಆ ಬ್ಯಾನರ್ನ ತಗೊಂಡೋಗಿ ರೆಡ್ಡಿ ಅವ್ರ ಮನೆ ಮುಂದೆ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಕಟ್ಟಕ್ಕೆ ಹೋದ್ರು ಅನ್ನುವ ಆರೋಪ. ನಾಳೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇತ್ತು. ಹಾಗಾಗಿ ಎಲ್ರಿಗೂ ಶುಭಾಶಯ ಕೋರ್ತಾ ಎಲ್ರಿಗೂ ವಿಚಾರ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಒಂದು ಕಡೆ ವಾಲ್ಮೀಕಿ ಅವರ ಫೋಟೋ, ವಾಲ್ಮೀಕಿ ತಾತವರ ಫೋಟೋ, ಮತ್ತೊಂದು ಕಡೆ ಭರತ್ ರೆಡ್ಡಿ ಅವರ ಫೋಟೋ ಜೊತೆಗೆ ಈ ಬ್ಯಾನರ್ಗಳನ್ನು ಎಲ್ಲ ಕಡೆ ಹಾಕ್ತಾ ಇದ್ರು. ನಾಳೆ ಒಂದು ಆ ಪುತ್ಥಳಿ ಕಾರ್ಯಕ್ರಮ ಅನಾವರಣ ಮಾಡುವ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮ ಪ್ರಯುಕ್ತ ಬಳ್ಳಾರಿ ನಗರದಲ್ಲಿ ಬ್ಯಾನರ್ನ ಅಳವಡಿಕೆ ಮಾಡ್ತಾ ಇದ್ರು ಎಲ್ಲ ಕಡೆ. ಈ ಕಾರ್ಯಕ್ರಮ ಪ್ರಯುಕ್ತ ಬಳ್ಳಾರಿ ನಗರದಲ್ಲಿ ಬ್ಯಾನರ್ ಅಳವಡಿಕೆ ಮಾಡುವ ವಿಚಾರಕ್ಕೇನೆ ಶುರುವಾದಂತಹ ಗಲಾಟೆ ಒಂದು ಹೆಣ ಬೀಳ ತನಕ ಹೋಗಿದೆ. ರಿಪಬ್ಲಿಕ್ ಬಳ್ಳಾರಿ ಆಗಂತ ಇದ್ರಿ ಅಂದ್ರೆ ಈಗೇನಂತೀರಿ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡುವ ಪರಿಸ್ಥಿತಿಗೆ ತಂದಿಟ್ಕೊಂಡಿದೆ ಕಾಂಗ್ರೆಸ್. ಸಿದ್ದರಾಮಯ್ಯ ಅವರು ಏನು ಉತ್ತರ ಕೊಡ್ತಾರೆ ಅಂತ ಗೊತ್ತಿಲ್ಲ. ಏನೇ ಆಗಲಿ ಬ್ಯಾನರ್ ಇಂದಲೇ ನಮ್ಮ ಕೆಲಸ ಕಾರ್ಯಗಳು ಹೊರಗಡೆ ಜಗತ್ತಿಗೆ ಗೊತ್ತಾಗಬೇಕು ಅನ್ನುವ ಒಂದು ಬೇಸ್ಲೆಸ್ ವಿಚಾರಕ್ಕೆ ಯಾಕೆ ಅಂಟ್ಕೊಂಡು ಕೂತಿದ್ದಾರೆ ರಾಜಕೀಯ ನಾಯಕರುಗಳು ಅಂತ ಗೊತ್ತಿಲ್ಲ. ನಾನು ಮಾಡಿದ್ದೆಲ್ಲವೂ ನನ್ನ ಫೋಟೋ ಬ್ಯಾನರ್ನಲ್ಲಿದ್ರೆ ಜನ ನನ್ನ ಕಂಡು ಹಿಡಿತಾರೆ ಅನ್ಕೊಂಡ್ಬಿಟ್ಟಿದ್ದೀರಾ? ಡೆಫಿನೆಟ್ಲಿ ನೋ. ನಿಮ್ಮ ಕೆಲಸಗಳಿಂದಲೇ ಕಂಡು ಹಿಡಿಯೋದು. ಹಲವು ಕಡೆ ಇದೀಗ ಭರತ್ ರೆಡ್ಡಿ ಫೋಟೋ ಇರುವ ಬ್ಯಾನರ್ಗಳನ್ನ ಕಟ್ಟಲಾಗಿತ್ತು. ಅದನ್ನ ಮುಂದುವರಿಸ್ಕೊಂಡು ಬಂದ್ರು. ಎಲ್ಲಿ ತನಕ? ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ. ಇಲ್ಲಿಗೆ ಯಾಕ್ರಿ ಬಂದು ಕಟ್ತೀರಾ ನೀವು ಅಂತ ಕಟ್ ಮಾಡಿದ್ರಂತೆ. ರಾತ್ರಿ ಇದ್ದಕ್ಕಿದ್ದಂಗೆ ಅದಕ್ಕೆ ಬ್ಲೇಡ್ ಹಾಕಿದ್ರಂತೆ. ಅಲ್ಲಿಂದ ಶುರುವಾದಂತಹ ಗಲಾಟೆ. ರಾಜಶೇಖರ ಎಂಬ 28 ವರ್ಷದ ಹುಡುಗ ತನ್ನ ಜೀವವನ್ನ ಕಳ್ಕೊಂಡಿದ್ದಾನೆ. ಆ ಹುಡುಗನ ಸ್ಟೋರಿ ಎಷ್ಟು ಇಂಟ್ರೆಸ್ಟಿಂಗ್ ಅಂದ್ರೆ, ಒಬ್ಬ ತಾಯಿ ಮಗನನ್ನು ಕಳ್ಕೊಂಡಿದ್ದಾಳೆ, ಗಂಡನನ್ನು ಕಳ್ಕೊಂಡಿದ್ದಾಳೆ. ಗಂಡ ಮುಂಚೆ ಬಿಜೆಪಿಯಲ್ಲಿದ್ರಂತೆ, ಮಗ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದ. ಗಂಡನನ್ನು ಕಳ್ಕೊಂಡಿದ್ಲು ಆಕೆ. ಈಗ ಮಗನನ್ನು ಕಳ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದಾಳೆ. ತಾಯಿಗೆ ಮಗನನ್ನ ಕೊಡೋರು ಯಾರು ಹಂಗಂದ್ರೆ? ಇಷ್ಟೆಲ್ಲ ಆದ್ರೂ ಫಸ್ಟ್ ಡೀಟೇಲ್ಸ್ ನೋಡ್ತಾ ಹೋಗ್ಬಿಟ್ಟೇನ ನಾವು. SP ಸರ್ಕಲ್ ಸುತ್ತಲೂ ಕೂಡ ಬ್ಯಾನರ್ ಕಟ್ಟಿತ್ತು ಕಾಂಗ್ರೆಸ್ನ ಕಾರ್ಯಕರ್ತರ ಟೀಮ್. ಓಕೆ, ಇದೆಲ್ಲ ಆಗ್ತಾ ಇದ್ರು ಕೂಡ ಭರತ್ ರೆಡ್ಡಿ ಅವ್ರು ಹೇಳುವಂಥದ್ದು ಬಹಳ ಆಶ್ಚರ್ಯ ಅನಿಸ್ತಾ ಇದೆ. ಕೋಪಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಹೆಣ ಬಿದ್ದಿದೆ, ಅವನನ್ನ ಇನ್ನೂ ಕೂಡ ಮಣ್ಣು ಮಾಡೋದೋ ಸುಡೋದೋ ನಿರ್ಧಾರ ಆಗಿಲ್ಲ. ಮತ್ತೊಂದು ಕಡೆ ನಾಳೆ ವಾಲ್ಮೀಕಿ ಪುತ್ಥಳಿಯನ್ನ ಅನಾವರಣ ಮಾಡೇ ತೀರ್ತೀವಿ ಅಂದಿದ್ದಾರೆ. ಜೀವ ಹೋದಾಗ, ಸಾವಾದಾಗ ಮೌನಕ್ಕೆ ಶರಣಾಗೋದನ್ನ ನೋಡಿರ್ತೀವಿ ನಾವು. ಬಟ್ ಇಲ್ಲಿ ಹಂಗಲ್ಲ. ನಾಳೆ ಏನ್ ಕಾರ್ಯಕ್ರಮ ಇತ್ತು ಅದನ್ನ ಮಾಡೇ ತೀರ್ತೀವಿ ಅಂತ. ಇಂಥ ಪಕ್ಷಕ್ಕೋಸ್ಕರ ಪಾಪಾವಾತ ಬ್ಯಾನರ್ ಕಟ್ಟಕ್ಕೆ ಅಂತ ಬಂದಿದ್ದ, ಜೀವ ಕಳ್ಕಂಡ. SP ಸರ್ಕಲ್ ನ 1 ಕಿಲೋಮೀಟರ್ ದೂರದ ಹವಂಬಾವಿವರೆಗೂ ಕೂಡ ಬ್ಯಾನರ್ಗಳನ್ನ ಇವರು ಕಟ್ಕೊಂಡು ಬರ್ತಲೇ ಇದ್ರು. ಬಳ್ಳಾರಿ ಸುತ್ತಮುತ್ತಲೂ ಕಟ್ಟಿದ್ರು. ಅಲ್ಲಿ SP ಸರ್ಕಲ್ ನ 1 ಕಿಲೋಮೀಟರ್ ದೂರದ ಹವಂಬಾವಿ ಅಂತ ಅಲ್ಲಿ ತನಕ ಬ್ಯಾನರ್ ಕಟ್ಕೊಂಡು ಬಂದಿದ್ದಾರೆ. ಏನು ಅಂದ್ರೆ ಇಂತಹ ಪುತ್ಥಳಿ ಓಪನಿಂಗ್ ಕಾರ್ಯಕ್ರಮ ಇದೆ, ಸೆರೆಮನಿ ಇದೆ, ಬನ್ನಿ ಅಂತ. ಹವಂಬಾವಿಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಭವ್ಯ ಬಂಗಲೆ ಇದೆ. ಯಾರು? ಈ ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಬಂಗಲೆ ಇದೆ. ಅಲ್ಲಿ ಬಂದು ಇವರು ಅಲ್ಲಿ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಜಗಳ ಶುರುವಾಗುತ್ತೆ. ಹವಂಬಾವಿಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮನೆ ಎದುರಿಗೆ ಈ ಒಂದು ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಜಗಳ ಶುರುವಾಗುತ್ತೆ. ಯಾರೋ ಬ್ಯಾನರ್ಗೆ ಬ್ಲೇಡ್ ಹಾಕಿರ್ತಾರಂತೆ, ರಾತ್ರಿ ಕಟ್ಟಿದಂತಹ ಬ್ಯಾನರ್ಗೆ. ಅದಕ್ಕೆ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅವರು ಬರ್ತಾರೆ. ನೋಡಿ, ಈ ಬಂಗಲೆಗಳ ಮಧ್ಯ ರೆಡ್ಡಿಗೆ ಸೇರಿದ ಒಂದು ಖಾಲಿ ಸೈಟ್ ಇತ್ತು, ಅಲ್ಲಿ ಕಟ್ಟಿದ್ದಾರೆ ಅಂತ ಈಗ ಕೇಳಿ ಬರ್ತಾರೋ ಮಾಹಿತಿ. ಈ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರ ನಡುವೆ, ಅವ್ರಗಳ ಬಂಗಲೆಗಳ ನಡುವೆ ಒಂದು ಖಾಲಿ ಸೈಟ್ ಇದೆ, ಅಲ್ಲಿ ಕಟ್ಟಕ್ ಬಂದಿದ್ರು ಅಂತ. ಆ ಖಾಲಿ ಜಾಗದಲ್ಲೂ ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾನರ್ಗಳನ್ನು ಕಟ್ಕ ಬಂದಿದ್ರು. ಆ ಖಾಲಿ ಜಾಗದಲ್ಲೂ ಕೂಡ ಇದು ಅವ್ರನ್ನ ಆಕ್ರೋಶಗೊಳ್ಳೋದಕ್ಕೆ ಒಂದ್ ರೀತಿ ಪ್ರವೋಕ್ ಮಾಡ್ದಂಗಿತ್ತು. ಯಾರಿಗೆ? ಜನಾರ್ದನ್ ರೆಡ್ಡಿ ಅವ್ರಿಗೆ. ಇದನ್ನ ಪ್ರಶ್ನೆ ಮಾಡಿದ್ರಂತೆ ರೆಡ್ಡಿ ಬಂಗಲೆಯ ಸೆಕ್ಯೂರಿಟಿ ಗಾರ್ಡ್ಗಳು, ಇಲ್ಲಿ ಕಟ್ಬೇಡ್ರಿ ನೀವು ಅಂತ. ವಾಚ್ಮ್ಯಾನ್ಗಳು ಅಥವಾ ಸೆಕ್ಯೂರಿಟಿಗಳು ಪ್ರಶ್ನೆ ಮಾಡಿದ್ದಾರೆ, ಇದನ್ನ ಕಟ್ಬೇಡಿ ಇಲ್ಲಿಗೆ ಅಂತ. ಬಳಿಕ ಮನೆ ಬಳಿ ಇದ್ದ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಬ್ಯಾನರ್ನ ಕಿತ್ತು ಹಾಕಿದ್ದಾರೆ. ಕಟ್ಟಬೇಡಿ ಅಂದ್ರು ಕಟ್ತೀರಾ ನೀವುಗಳು, ಕಿತ್ತು ಬಿಸಾಕ್ತೀವಿ ಬಿಡಿ ಅಂತ. ಯಾರು? ಇದೇ ಜನಾರ್ದನ್ ರೆಡ್ಡಿ ಅವರ ಮನೇಲಿ ಕೆಲಸ ಮಾಡ್ಕೊಂಡಿರೋರು ಅಥವಾ ಅವ್ರ ಬೆಂಬಲಿಗರೆಲ್ಲರೂ ಕೂಡ. ಮಾಲೀಕರ ಅನುಮತಿ ಪಡೆಯದೆ ಬ್ಯಾನರ್ನ ಯಾಕೆ ಕಟ್ಟಿದ್ರಿ ಅಂತ ಪ್ರಶ್ನೆ ಕೂಡ ಮಾಡ್ತಾರೆ. ಆಮೇಲೆ ಇವರು ಇಡೀ ಬಳ್ಳಾರಿ ತುಂಬಾ ಬ್ಯಾನರ್ನ ಕಿಟ್ಕ ಬಂದಿದ್ದಾರೆ, ಇಲ್ಲ ಅಂತಲ್ಲ. ಬರ್ತಾ ಅದು ಹೆಂಗಾಯ್ತು ಅಂದ್ರೆ, ಇವ್ರು ಬಿಜೆಪಿ ಲೀಡರ್ಸ್ಗಳು ಕಾಂಗ್ರೆಸ್ ನಾಯಕರುಗಳ ಫೋಟೋ ಇರೋ ಬ್ಯಾನರ್ನ ಇವ್ರ ಮನೆ ಮುಂದೆ ಕಟ್ಟಿಸ್ಕೊಳಕ್ ಅವ್ರ ಮನ್ಸು ಹೆಂಗೊಪ್ಪುತ್ತೆ? ಆ ಪಕ್ಷದ ಕಾರ್ಯಕರ್ತರ ಮನ್ಸು ಹೆಂಗೊಪ್ಪುತ್ತೆ? ರೆಡ್ಡಿ ಅವರ, ಜನಾರ್ದನ್ ರೆಡ್ಡಿ ಅವರ ಅಥವಾ ಶ್ರೀರಾಮುಲು ಅವರ
ಬೆಂಬಲಿಗರೇ ಹೆಂಗ್ ಒಪ್ಕೊಂತಾರೆ? ಒಪ್ಕೊಂಡಿಲ್ಲ. ಆದ್ರೂ ಇವ್ರು ಕಟ್ಟೋದು ಬಿಟ್ಟಿಲ್ಲ. ಕಟ್ಟಿರೋದನ್ನ ಕಿತ್ತು ಬಿಸಾಕಿದ್ದಾರೆ, ಕೆಲವೊಂದ್ ಕಡೆ ಬ್ಲೇಡ್ ಹಾಕಿದ್ದಾರೆ. ಇದಕ್ಕೆ ಆಕ್ರೋಶಗೊಂಡು ಏನ್ ಮಾಡ್ತಾರೆ, ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ ಜೊತೆಗೆ ಕೆಲ ಬೆಂಬಲಿಗರ ಜೊತೆಗೆ ಅಲ್ಲಿ ಸ್ಥಳಕ್ಕೆ ಬರ್ತಾರೆ, ಕುರ್ಚಿ ಹಾಕೊಂಡು ಕಟ್ಟಿಸ್ತಾರಂತೆ ಅಲ್ಲೇ. ಅದು ಇಲ್ಲಿ ತನಕ ಬಂದ್ ಕಾರಣ ಆಯ್ತು.